ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದರೆ ನಿಮಗೆ 14ನೇ ತಾರೀಕೆ ಬಂದು ಹಣ ಜಮೆ ಆಗಬೇಕಿತ್ತು. ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮೆ ಆಗಿಲ್ಲ. ಇವತ್ತು ದಿನಾಂಕ ಬಂದು ಜನವರಿ 16. ಇನ್ನೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದರೆ ಜಮಾ ಆಗಿಲ್ಲ. ಯಾಕೆ ಹಣ ಜಮಾ ಆಗಿಲ್ಲ? ಹಾಗಾದರೆ ಯಾವಾಗ ಹಣ ಜಮಾ ಆಗುತ್ತೆ, ಹಣ ಜಮಾ ಆಗುತ್ತಾ ಇಲ್ಲ ಸದ್ಯಕ್ಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳ್ತಿದ್ದಾರೆ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಒಂದು ಅಪಘಾತ ಕೂಡ ಆಗಿರುವಂತದ್ದು, ಅವರ ಒಂದು ಕಾರು ಕೂಡ ಡಿಕ್ಕಿ ಹೊಡೆದಿರುವಂತದ್ದು. ಅದರಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದೇನಾದ್ರೂ ಲೇಟ್ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಕಾಮೆಂಟ್ ಮುಖಾಂತರ ಸಾಕಷ್ಟು ಜನ ಫಲಾನುಭವಿಗಳು ಕೇಳ್ತಿದ್ರು. ನಿಮ್ಮೆಲ್ಲ ಒಂದು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಆದ್ರೆ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದ್ರೂ ಇನ್ನೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ 14ನೇ ತಾರೀಕೆ ಬರುತ್ತೆ ಅಂತ ಕೂಡ ಹೇಳಿದ್ರು, ಅಧಿಕಾರಿಗಳು ಕೂಡ ಹೇಳಿದ್ರು. ಚಂದ್ರಭೂಪಾಲ್ ಅವರು ಕೂಡ ತಿಳಿಸ್ಕೊಟ್ಟಿದ್ರು. ಆದ್ರೆ ಇನ್ನೂ 16ನೇ ಕಂತಿನ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗಿಲ್ಲ. ಸ್ನೇಹಿತರೆ, ನೀವು ಕೇಳುವಂತಹ ಪ್ರಶ್ನೆ, ಹಣ ಬಿಡುಗಡೆ ಆಗಿದೆಯಾ ಇಲ್ಲ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಆಗಿದೆ. ಹಣ ಆದ್ರೆ ಬಿಡುಗಡೆ ಆಗಿದೆ. ಓಕೆನಾ? ನೀವು ಹಣ ಬಿಡುಗಡೆ ಆಗಿದೆಯೋ ಇಲ್ಲೋ ಅನ್ನುವಂತಹ ಡೌಟಲ್ಲಿ ಆದ್ರೆ ಇರಬೇಡಿ. ಹಣ ಆದ್ರೆ ಬಿಡುಗಡೆ ಆಗಿದೆ ಸ್ನೇಹಿತರೆ. ಯಾಕೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದಿಲ್ಲ, ಹಣ ಏನಾದ್ರೂ ಬಿಡುಗಡೆ ಆಗಿದ್ರೆ ಯಾಕೆ ಬಂದಿಲ್ಲ ಅಂತ ನೀವೆಲ್ಲರೂ ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ. ಸ್ನೇಹಿತರೆ, ಈ ಹಿಂದೆ ಏನಾಗ್ತಿತ್ತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಏನಾದರೂ ಜಮಾ ಆಗಿಲ್ಲ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದು ಏನಾಗಿದೆ, ಏನ್ ಸಮಸ್ಯೆ ಆಗಿದೆ ಅಂತ ನೋಡ್ಬಿಟ್ಟು ಅದನ್ನ ಸಾಲ್ವ್ ಮಾಡ್ತಿದ್ರು. ಈಗ ಏನಾದರೂ ಇಶ್ಯೂ ಆಗಿದೆಯಾ, ಡಿ ಬಿ ಟಿ ಮುಖಾಂತರ ಹಣ ಕಳಿಸೋವಾಗ ಏನಾದರೂ ಇಶ್ಯೂ ಆಗಿದೆಯಾ, ಈ ಹಣ ಯಾಕೆ ಬಂದಿಲ್ಲ, ಏನು ಟೆಕ್ನಿಕಲ್ ಎರರ್ ಆಗಿದೆ, ಇವೆಲ್ಲದ್ರ ಬಗ್ಗೆ ತಿಳ್ಕೊಂಡು ಅದನ್ನು ರೆಡಿ ಮಾಡಿಸ್ತಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಆದರೆ ಪಾಪ ಅವ್ರಿಗೆ ಒಂದು ಅಪಘಾತ ಆಗಿರುವಂತಹ ಕಾರಣದಿಂದ ಸದ್ಯಕ್ಕೆ ಅವ್ರು ಇದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ಅದರಿಂದ ಹಂಗಂತ ನಿಮ್ಗೆ ಹಣ ಬರಲ್ಲ ಅಂತಲ್ಲ, ಇದನ್ನು ಬೇರೆ ಅಧಿಕಾರಿಗಳು ನೋಡ್ಕೊಳ್ತಾರೆ. ಪಾಪ ಈಗ ಅವ್ರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಕಾರದಲ್ಲಿ ಅಪಘಾತ ಆದರೆ ಆಗಿರುವಂಥದ್ದು, ಕಾರು ಅಪಘಾತ ಆಗಿರುವಂಥದ್ದು. ಈಗ ಅವರು ಬೇಗ ಗುಣಮುಖರಾಗಲಿ ಸ್ನೇಹಿತರೆ, ಅವರು ಈಗ ಸದ್ಯಕ್ಕೆ ಬೇಗ ಗುಣಮುಖರಾಗಲಿ. ಓಕೆನಾ? ನಮ್ಗೆ ಹಣ ಸ್ವಲ್ಪ ಲೇಟ್ ಬಂದರೂ ಪರವಾಗಿಲ್ಲ, ಅವ್ರು ಬೇಗ ಗುಣಮುಖರಾಗಲಿ. ಆದಷ್ಟು ಬೇಗ ಬೇರೆ ಅಧಿಕಾರಿಗಳು ಅದನ್ನು ನೋಡ್ತಾರೆ, ಏನು ಪ್ರಾಬ್ಲಮ್ ಆಗಿದೆ ಅಂತ. ಅದನ್ನು ನೋಡಿಬಿಟ್ಟು ನಮಗೆ ಅಪ್ಡೇಟ್ ಆದರೆ ಕೊಡ್ತಾರೆ ಸ್ನೇಹಿತರೆ. ನಿಮ್ಗೆ 16ನೇ ಕಂತಿನ ಹಣ ಯಾವಾಗ ಬರುತ್ತೆ, ಏನು ಸಮಸ್ಯೆ ಆಗಿದೆ ಅನ್ನುವಂಥ ಅಪ್ಡೇಟ್ ಆದರೆ ಕೊಡ್ತಾರೆ. ಸದ್ಯಕ್ಕೆ ನಿಮಗೆ ಹಣ ಆದರೆ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಯಾವ ದಿನಾಂಕಕ್ಕೆ ಬರುತ್ತಂತ ಹೇಳ್ತಿಲ್ಲ ಅಷ್ಟೇ ಸ್ನೇಹಿತರೆ. ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೇಗ ಹುಷಾರಾಗಲಿ ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಆದರೆ ಮಾಡೋಣ. 16ನೇ ಕಂತಿನ ಹಣ, ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಸ್ವಲ್ಪ ಲೇಟಾಗಿ ಬಂದರೂ ಏನು ಪರವಾಗಿಲ್ಲ. ಓಕೆನಾ? ನನಗೆ ಗೊತ್ತಿದ್ದಂಗೆ ಸ್ವಲ್ಪ ಬೇಗನೆ ಹಣ ಬರುತ್ತೆ. ಬೇರೆ ಅಧಿಕಾರಿಗಳು ಅದೇನು ಸಮಸ್ಯೆ ಆಗಿದೆ ಎಲ್ಲ ನೋಡಿಕೊಂಡು ಹಣ ಆದರೆ ಜಮಾ ಮಾಡಿಸ್ತಾರೆ. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. 16ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಾದರೆ ತಿಳಿಸ್ತೀನಿ ಸ್ನೇಹಿತರೆ.